ನಾವೆಲ್ಲ ಇಲ್ಲಿ ನರಸಿಂಹರಾಜ ಸೇತು ಅಲ್ಲ, ಜನಪ್ರಿಯ ಶಾಸಕರಾದ ಶೇಟ್ ಸಾಹೇಬ್ ಬಗ್ಗೆ ಎರಡು ಮಾತನಾಡೋಣ ಅಂತ ನಮ್ಮ ಎಲ್ಲಾ ಜನ ನರಸಿಂಹರಾಜ ಸೇತು ಜನಾಂಗ ಅವ್ರಿಗೆ ಪದೇ ಪದೇ ಅನ್ಯಾಯ ಬಂದಿರೋದ್ರಿಂದ ಈಗ ನಾವು ಈ ಸಲ ಆದ್ರೂ ಅವ್ರಿಗೆ ಒಂದು ಒಳ್ಳೆ ಸ್ಥಾನಮಾನ ಕೊಟ್ಟು ಗೌರವದಿಂದ ಸರ್ಕಾರದಲ್ಲಿ ನಡೆಸಬೇಕು ಅಂತ ಕೇಳಕ್ಕಿಂತ ಹೇಳಿ ಎಲ್ಲರೂ ನಾವು ಸೇರಿದ್ದೀವಿ ಸಭೆನ. ಆ ಸಭೆ ಸೇರಿರೋದಕ್ಕೆ ಎಲ್ಲ ಒಬ್ಬರಿಗೂ ಸರ್ಕ ಸಂಸ್ಥೆ ಪ್ರತಿಯೊಂದು ಜನಾಂಗ, ಇಂಥ ಜನಾಂಗ ಅಂತಿಲ್ಲ, ಅವರು ಪ್ರತಿಯೊಬ್ಬ ಜನಾಂಗಕ್ಕೂ ಅವರು ನಾಯಕರು. ಒಂದ್ ಜನಾಂಗದ ಮಾತ್ರ ನಾಯಕರಲ್ಲ, ಅವರು ಪ್ರತಿಯೊಂದು ಜನ ನಾಯಕರಾಗಿರೋದ್ರಿಂದ ನಾವೇನ್ ಕೇಳ್ತಾ ಇದೀವಿ ಅಂತ ನೋಡಿ. ಕಳೆದ ಬಾರಿನೂ ಅವ್ರಿಗೆ ಕೊಡ್ಲಿಲ್ಲ, ಈ ಸರ್ಕಾರದಲ್ಲೂ ಪ್ರಶ್ನೆ ಸಿಗ್ತದೆ ಅಂತ ಎಲ್ಲಾ ನಿರೀಕ್ಷೆ ಇಟ್ಕೊಂಡಿದ್ದು ಅವಾಗ ಕೊಡ್ಲಿಲ್ಲ. ಆದ್ರೆ ಒಂದೇನಂದ್ರೆ ನೋಡಿ, 6 ಜಿಲ್ಲೆಗೆ ಒಬ್ಬರೇ ನಾಯಕರು, 6 ಜಿಲ್ಲೆಗೆ ಅವ್ರೊಬ್ಬರೇ ಗೆಲ್ತಾ ಇರೋದು. ಮುಸ್ಲಿಮ್ಸ್ ಲೀಡರ್ ಆಗಿ ಒಮ್ತ ಪ್ರತಿಬಿಂಬಿಸ್ತಾ ಇರೋದು ಅವ್ರೊಬ್ಬರೇ. ಅವ್ರು ಅಂತವ್ರ ಲೀಡರ್ಗೇನೆ ಮೋಸ ಆಯ್ತಾ ಇದೆ. ಅದಕ್ಕೆ ನಾವೆಲ್ಲ ಸೇರಿ ಇವತ್ತು ನ್ಯಾಯ ಕೇಳಕ್ ಬಂದಿದ್ದೀವಿ. ಮಂಡ್ಯ ಆಗ್ಬೋದು, ಮೈಸೂರು ಜಿಲ್ಲೆ ಆಗ್ಬೋದು, ಪದೇ ಪದೇ ಹೇಳ್ತೇನೆ ಇದ್ದೀನಿ, ಕೊಡಗು ಆಗ್ಬೋದು, ಚಾಮರಾಜನಗರ, ಎಲ್ಲ 6 ಜಿಲ್ಲೆ ಹಾಸನಕ್ಕೂ ಇಲ್ಲ ಅನ್ಕೊಳ್ಳಿ ಮಂತ್ರಿ. ನೋಡಿ, ಬೆಂಗಳೂರು ಕೊಟ್ಟಿದ್ದಾರೆ ಒಂದ್ ಮಂತ್ರಿನ, ನಾರ್ತ್ ಕರ್ನಾಟಕ ಕೊಟ್ಟಿದ್ದಾರೆ, ಮಂಗಳೂರು ಕೊಟ್ಟಿದ್ದಾರೆ. ಈ ಭಾಗಕ್ಕೆ ಸೌತ್ ಕರ್ನಾಟಕ ಅಂತ ಇರೋದು ಅವ್ರೊಬ್ರೆ, ಅವ್ರಿಗೆ ಕೊಡ್ತಾನೆ ಇಲ್ಲ ಮಂತ್ರಿನ, ಅವ್ರಿಗನ್ನೇ ಆಯ್ತಾ ಬರ್ತಾನೆ ಇದೆ. ಅದಕ್ಕಾಗಿ ಇವತ್ತು ನಾವೆಲ್ಲ ಸೇರಿ ಅವ್ರ ಪರ ನ್ಯಾಯ ಕೇಳಕ್ಕೆ ಅಂತ ಬಂದಿದ್ದೀವಿ. ಅವ್ರ ಒಳ್ಳೆ ಸ್ಥಾನಮಾನ ಕೊಟ್ಟು ಗೌರವದಿಂದ ನಡೆಸ್ಕೋಬೇಕು ಅಂತ ಹೇಳಿ ಬಂದಿದ್ದೀವಿ. 6 ಬಾರಿ ಸತತವಾಗಿ ಪ್ರತಿ ಎಲೆಕ್ಷನ್ಗೆ 1 ಎಲೆಕ್ಷನ್ಗಿಂತ 1 ಎಲೆಕ್ಷನ್ ಅವರು ಜಾಸ್ತಿ ಮತದ ಅಂತರದಿಂದ ಗೆಲ್ತಾ ಇದ್ದಾರೆ ಬಿಟ್ರೆ ಅವರೇನು ಯಾವತ್ತೂ ಸೋತಿಲ್ಲ, ಕಮ್ಮಿ ಅಂತರದಿಂದ ಗೆದ್ದಿಲ್ಲ. ಜನನ ಎಲ್ಲಾರನ್ನೂ ಒಟ್ಟುಗೂಡ್ಸ್ಕೊಂಡು ಹೋಯ್ತಾ ಇರೋದ್ರಿಂದಾನೆ ಅವರು ಸಮಾಜದಲ್ಲಿ ಇವತ್ತು ಪ್ರತಿ ಎಲೆಕ್ಷನ್ ಅಂತರ ಗೆಲ್ತಾ ಬಂದಿದ್ದಾರೆ. ಆದ್ರಿಂದ ಅಂತವ್ರನ್ನ ಕಡೆಗಣಿಸೋದು ಈ ಒಂದು ಸರ್ಕಾರದಲ್ಲಿ ಸರಿ ಇಲ್ಲ ಅಂತ ಹೇಳಿ ನಾವು ಅವ್ರನ್ನೇ ಫಸ್ಟ್ ನಿರೀಕ್ಷೆ ಇಟ್ಕೊಂಡು ಬಂದಿದ್ದೀವಿ. ಈಗ ಮೊದಲನೇ ಲೀಸ್ಟ್ ಅಲ್ಲೇ ಸಿಎಂ ಅವರು DK ಸಾಹೇಬ್ ಅವರು ತಗೊಳ್ಳೋ ದಿವಸನೇ ಅವ್ರನ್ನ ಜೊತೆಯಲ್ಲಿ ಮಂತ್ರಿನ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ. ನಾವು ಎಲ್ಲ ಸೇರಿ ಕೇಳ್ಕೊತಾ ಇದ್ದೀವಿ. ಸಿದ್ದರಾಮಯ್ಯ ಸಾಹೇಬ್ ಆಗ್ಬೋದು, DK ಸಾಹೇಬ್ ಆಗ್ಬೋದು, ಮಲ್ಲಿಕಾರ್ಜುನ್ ಸಾಹೇಬ್ ಆಗ್ಬೋದು, ಎಲ್ಲ ಸೇರಿ ಉದ್ಯೋಗ ಮಾಡಿ ಅವ್ರನ್ನ ಮೊದಲನೇ ಲೀಸ್ಟ್ ಅಲ್ಲಿ ಅನೌನ್ಸ್ ಮಾಡ್ಬೇಕು ಅನ್ನೋದು ನಮ್ಮ ಎಲ್ಲರ ಒತ್ತಾಯದ ಬೇಡಿಕೆ ಇಟ್ಕೊಂಡು ಕೇಳ್ತಾ ಇದ್ವಿ. ಒತ್ತಾಯ ನಮ್ದೆಲ್ಲ ಆದ ಕಾರಣ ಅವರು ಪಾಪ ಯಾರ ಮುಗ್ಗಾಡ್ಕೊಂಡು ಏನು ಇದು ಮಾಡ್ಕೊಂಡಿಲ್ಲ. ಅವರು 2 ಬಾರಿ ಮಂತ್ರಿ ಆಗಿದ್ದು ಒಂದೇ ಒಂದು ತುಪ್ಪು ಚುಕ್ಕಿ ಇಲ್ಲ ಅವ್ರ ಬಗ್ಗೆ, ಒಂದೇ ಒಂದು ತುಪ್ಪು ಚುಕ್ಕಿ ಯಾವುದ್ರಲ್ಲೂ ಇಲ್ಲ. ಅವ್ರು ಇವತ್ತು ಯಾವುದೇ ಖಾತೆ ನಿಭಾಯಿಸ್ಕೊ ಬರೋ ಅಂತ ಶಕ್ತಿ ಇರೋ ಅಂತ ನಮ್ಮ ತನ್ವೀರ್ ಸೈಡ್ ಸಾಹೇಬರಿಗೆ ಒಳ್ಳೆ ಖಾತೆ ಕೊಡ್ಬೇಕು ಅಂತ ನಮ್ಮೆಲ್ಲರ ಒತ್ತಾಯ ಮಾಡಿ ನಾವು ಕೇಳ್ಕೊತಾ ಇದ್ದೀವಿ. ಅವರ ಒಂದು ಒಳ್ಳೆತನನ ಯಾವುದೇ ಕಾರಣಕ್ಕೂ ದುರುಪಯೋಗ ಆಗ್ದಂಗೆ ಬಳಸ್ಕೋಬೇಕು ಈ ಸರ್ಕಾರದಲ್ಲಿ. ಅದಾದ್ರೆ ನಮ್ಮೆಲ್ಲರ ಉದ್ದೇಶ ಮಾತಾಡ್ತಾ ಇದ್ದೀವಿ. ಎಲ್ಲಾರು ಬಂದಿದ್ದಾರೆ, ರೈತರು ಎಲ್ಲ ಇಡೀ ಕ್ಷೇತ್ರ ಜನಾಂಗ ಇದ್ದಾರೆ. ಇಲ್ಲಿ ಎಲ್ಲಾ ತರದ ಜಾತಿಯವರು ಇದ್ದಾರೆ. ಒಂದು ಜಾತಿಗೆ ಅವರು ಲೀಡರ್ ಅಲ್ಲ, ಸರ್ವ ಜನಾಂಗ. ಉಪಮುಖ್ಯಮಂತ್ರಿನೇ ಕೇಳ್ತಾ ಇದ್ದೀವಿ ನಮ್ಮ ಸಾಹೇಬ್ರಿಗೆ, ನಾವು ಉಪಮುಖ್ಯಮಂತ್ರಿನೇ ಕೊಡ್ಬೇಕು ಈ ಭಾಗಕ್ಕೆ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಯಾಕೆಂದ್ರೆ ಅವರು 6 ಬಾರಿ ಗೆದ್ದಿದ್ದಾರೆ, ಅವ್ರ ತಂದೆಯವರು 7 ಬಾರಿ ಗೆದ್ದಿದ್ದಾರೆ, ಅವ್ರ ಗುರಪ್ಪ ಗೆದ್ದಿದ್ದಾರೆ, ಅವ್ರ ತಂದೆಯವರು MP ಆಗಿ ಸೇವೆ ಸಲ್ಲಿಸಿದ್ದಾರೆ. ಈ ಜಿಲ್ಲೆ ಇಲ್ಲ, ಕಲ್ಲಗಟ್ಟಿಗೆ ಗೆದ್ದಿದ್ದಾರೆ. ಅವರು ಸೋಲಿನ ಸರ್ದಾರರು ಇದಾಗಿರ್ಬೋದು. ಇವರು ಅಷ್ಟೇ ಸೋಲಿನ ಸರ್ದಾರ. ಯಾವುದೇ ಕಾರಣಕ್ಕೂ ಒಂದು ಸಲನೂ ಕಮ್ಮಿ ಅಂತರದಿಂದ ಗೆದ್ದಿಲ್ಲ. ಈ ಸಲ 5,000 ತಗೊಂಡ್ರೆ ಬರಸೋದು 10,000, 10,000 ತಗೊಂಡ್ರೆ ಬರಸೋದು 25,000. ಈ ತರ ಲೀಡಿಂಗ್ ಗೆದ್ಕೊ ಬಂದಿರೋಂತ ನಮ್ಮ MLA ಶಾಸಕರಿಗೆ ಎಲ್ಲ ಸೇರಿ ಸಹಕರಿಸಿ ಅವ್ರಿಗೆ ಮೊದಲನೇ ಲೀಸ್ಟ್ ಅಲ್ಲಿ ಅನೌನ್ಸ್ ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಸೇರಿ. ಅದಲ್ಲದೆ ಅವರಿಗೆ ಒಳ್ಳೆ ಪೋರ್ಟ್ಫೋಲಿಯೋ ಕೊಡ್ಬೇಕು ಅನ್ನೋ ನಮ್ಮ ಆಸೆ. ಯಾವ್ದೋ ಕೊಟ್ಟು ಇದ್ ಮಾಡೋದಲ್ಲ. ಅವ್ರು ನೋಡಿ 2 ಖಾತೆನೂ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಬಂದಿದ್ದಾರೆ. ಯಾವ್ದಿದ್ದ ಕಪ್ಚಿಕ್ಕಿ ಇಟ್ಟಿಲ್ಲ. ಅವ್ರು ಇದೆಯಾ ಎಲ್ಲಾರ ಕಪ್ಚಿಕ್ಕಿದೆಯಾ ಅಂತೇಳಿ ಅವ್ರಿಗೆ ಶಾಸಕರಿಗೆ ಯಾವುದೇ ತರ
ಸಿದ್ದರಾಮಯ್ಯ ಕೊಡಿ. ಈಗ ಏನು 2, 3, 4 ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಕೊಡಿ, ನಮ್ದೇ ಅಬ್ಜೆಕ್ಷನ್ ಇಲ್ಲ. ಅವರ ಲೀಡ್ರೆ ನಮ್ಮ ಸಾಹೇಬ್ರ ಮಗನೇ ಆಗಿರೋದು, ಸಿದ್ದರಾಮಯ್ಯ ಸಾಹೇಬ್ರ ಮಗ ಆಗಿರೋದು, ಅವ್ರಿಗೆ ಕೊಡ್ಬೇಕಲ್ವೇ, ಕೊಡ್ಲೇಬೇಕು. ನಮ್ಮ ಸಾಹೇಬ್ರಿಗೂ ಕೊಡಿ, ಸಂತೋಷನೇ. ಅವ್ರಿಗೆ ಕೊಟ್ಟು ಇನ್ನೂ ನಮ್ಗೆ ಹೆಚ್ಚಿನ ರೀತಿ ಸಂತೋಷ. ನಮ್ಮ ಸಾಹೇಬ್ರು ಮಾಡ್ತಾ ಎಲ್ಲಾರು ಖುಷಿ. ಈ ಭಾಗಕ್ಕೆ ಕೇಳಿಸ್ತೀರಿ, ಇದಕ್ಕಿಂತ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರವ್ರೆ ಅಂತ ಈ ಭಾಗಕ್ಕೆ ಮಂತ್ರಿ ಕಮ್ಮಿ ಕೊಡ್ತೀವಿ. ಯಾಕೆಂದ್ರೆ CM ಇದ್ದಾರೆ ಮೈಸೂರಿಗೆ ಅಂತ ಹೇಳಿ ಈ ಭಾಗಕ್ಕೆ ಮಂತ್ರಿ ಕೊಟ್ಟಿರ್ಲಿಲ್ಲ. ಈಗ ಸಾಹೇಬ್ರು ಇಲ್ಲದೆ ಇರೋ ಕಾರಣದಿಂದ ಧರ್ಮೀಶ್ ಸಾಹೇಬ್ರಿಗೆ ಅನುಕೂಲ ಮಾಡ್ಕೊಡ್ಬೇಕು, ಉಪಮುಖ್ಯಮಂತ್ರಿ ಮಾಡ್ಕೊಡ್ಬೇಕು. ಸಾಹೇಬ್ರು ಉಪಮುಖ್ಯಮಂತ್ರಿ ಕೊಟ್ಟರೆ ನಮಗೂ ಸಂತೋಷನೇ ಇದೆ. ಮೈಸೂರಿಗೆ 2 ಮುಖ್ಯಮಂತ್ರಿ ಸಿಗ್ತದೆ ಅಂದ್ರೆ ನಮ್ಗಂತ ಖುಷಿ ಕೊಡೋರು ಯಾರವ್ರೆ? ಕೊಡ್ಬೇಕು, ಅವ್ರಿಗೂ ಕೊಡ್ಬೇಕು. ನಮ್ಮ ಸಾಹೇಬ್ರು ಯಾಕೆಂದ್ರೆ ನೀವು ಆ ಕಾಲದಿಂದ ಸೇವೆ ಸಲ್ಲಿಸಿ ಸಂಘಟನೆ ಮಾಡ್ಕೊಂತಾರೆ. ಅಜಯ್ ಸೇಠ್ ಸಾಹೇಬ್ರು ಎಂತೆಂತ ಕೆಲಸ ಮಾಡಿದ್ದಾರೆ. ಅವ್ರ ಮಗ ಅಜಯ್ ಸೇಠ್ ಸಾಹೇಬ್ರು ಮಗ ತನ್ವೀರ್ ಸೇಠ್ ಸಾಹೇಬ್ ಕಮ್ಮಿ ಮಾಡೋರ. ಮೈಸೂರು ಭಾಗದಿಂದ ಒಬ್ಬರಿಗೆ ಯಾರು ತನ್ವೀರ್ ಸೇಠ್ ಅವರಿಗೆ ಮೈಸೂರಿಗೆ ಬಹು ಚೆನ್ನಾಗಿ ಕೊಟ್ಟಿದ್ದಾರೆ. ಒಬ್ಬರಿಗೆ ಈಗ ಮಾದೇಗೌಡ್ರೆ 3ನೇ ಸಾಲಿನಲ್ಲಿ ಏನ್ ಸರ್ಕಾರ ಬಂತು, ಆವಾಗ ಅವ್ರಿಗೆ ಕೊನೆ ಮೂಮೆಂಟ್ ಅಲ್ಲಿ ಅವ್ರಿಗೆ ಸಚಿವ ಸ್ಥಾನ ಮಿಸ್ ಆಯ್ತು. ಈ ಸರಿ ಅವ್ರಿಗೆ ಆಗ್ಲೇಬೇಕು ಅಂತ ಅಂದ್ಬಿಟ್ಟು ಇಡೀ NR ಕ್ಷೇತ್ರ ಮತ್ತೆ ಅಲ್ಪಸಂಖ್ಯಾತ ಸಮುದಾಯ ಸೇರಿದಂಗೆ ಎಲ್ಲಾ ಸಮುದಾಯದವರು ಒಕ್ಕೂಲಿನಿಂದ ಒಂದು ಹೋರಾಟನ ಮಾಡ್ತಿದ್ದಾರೆ. ಯಾವ ಖಾತೆನ ನೀವು ಚಂದ್ರಶೇಖರ್ ಸಾಹೇಬ್ರಿಗೆ ಕೊಡಬೇಕು ಅಂತ ಇಷ್ಟಪಡ್ತೀವಿ? ನಾವು ಇಷ್ಟಪಡೋದಿಷ್ಟೇ, ಅವರು ಯಾವುದೇ ಖಾತೆ ಕೊಟ್ಟರು ಸಮರ್ಥದಿಂದ ನಿಭಾಯಿಸುವಂತ ಒಂದು ಕೆಪಾಸಿಟಿ ಅವ್ರಿಗೆ ಇರೋದ್ರಿಂದ ಒಳ್ಳೆ ಖಾತೆನ ಕೊಟ್ಟು. ಯಾಕೆಂದ್ರೆ ಮೊದಲು ಅವ್ರಿಗೆ ಸರ್ಕಾರ ಬಂದಂತ ಕಾಲದಲ್ಲಿ ಎಣ್ಣೆ ಆಗಿದೆ, ಕೊಡ್ತೀವಿ ಅಂತ ಕೊನೆ ಕೈ ಬಿಟ್ರು. ಅದೇ ಈಗ ಮೊದಲನೇ ಲೀಸ್ಟ್ ಅಲ್ಲಿ ಅನೌನ್ಸ್ ಮಾಡ್ಬೇಕು, ಒಳ್ಳೆ ಪೋರ್ಟ್ಫೋಲಿಯೋ ಕೊಡ್ಬೇಕು ಅಂತಾನೆ ನಾವು ಒಳ್ಳೆ ಪೋರ್ಟ್ಫೋಲಿಯೋ ಅಂದ್ರೆ ಯಾವ್ದು ಅಂತ ಹೈಕಮಾಂಡ್ ತೀರ್ಮಾನ. ನಾವು ತೀರ್ಮಾನ ಮಾಡಕ್ ಆಗಲ್ಲ, ಅದು ಅವ್ರ ತೀರ್ಮಾನ. ಯಾಕೆಂದ್ರೆ MLA ಸಾಹೇಬರು ತನ್ವೀರ್ ಸೇಠ್ ಅವ್ರದ್ದು ಕೆಪಾಸಿಟಿ ಏನು ಅಂತ ಸೆಂಟ್ರಲ್ಗೂ ಗೊತ್ತು, ರಾಜ್ಯಕ್ಕೂ ಗೊತ್ತು. ಹೆಂಗ್ ನಿಭಾಯಿಸ್ಕೊಂಡ್ ಬಂದಿದ್ದಾರೆ ಅವ್ರು 2 ಸಲ ಖಾತೆ ಕೊಟ್ಟಂತ ಕಾಲದಲ್ಲಿ ಅನ್ನೋದನ್ನ ನೋಡಿದ್ದಾರೆ ಜನಾಂಗ. ಈಗ ಏನಾಗಿದೆ ಅಂತಂದ್ರೆ, ಈಗ ನೋಡಿ, ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಿದ್ದಂಗೆನೆ ಇಡೀ ಶಾಸಕರು ದೆಹಲಿನಲ್ಲಿ ಬೆಂಗಳೂರಿನಲ್ಲಿ ಜಾಂಡಾ ಹೊಡ್ಕೊಂಡು ಲಾಬಿಗಳನ್ನ ಮಾಡ್ತಿದ್ದಾರೆ ಸಚಿವ ಸ್ಥಾನಕ್ಕೆ. ಆದ್ರೆ ತನ್ವೀರ್ ಸೇಠ್ನವರು ಯಾವುದೇ ಲಾಬಿ ಮಾಡದೆ ಆರಾಮಾಗಿ ತಮ್ಮ ಕ್ಷೇತ್ರದಲ್ಲಿ ಜನಗಳ ಜೊತೆ ಇದ್ದಾರೆ. ಅವ್ರಿಗೆ ಕಾನ್ಫಿಡೆಂಟ್ ಇದೆಯಾ ಸಚಿವ ಸ್ಥಾನ ಸಿಗುತ್ತೆ ಅಂತ? ಅಂದ್ರೆ ಅವ್ರಿಗೆ ಏನ್ ಕಾನ್ಫಿಡೆಂಟ್ ಅಂದ್ರೆ, ಸರ್ ನಾ ಕೆಲಸ ಮಾಡಿದೀನಿ, ದುಡ್ಕೊ ಬಂದಿದ್ದೀನಿ, ನನಗೆ ಕೊಡ್ತಾರೆ. ಈಗ ಎಲ್ಲಾರು ದುಡ್ದಂಗೆ ಫಸ್ಟ್ ನಿಷ್ಠೆಗೆ ಅವರು ಯಾವತ್ತಾರ ಪಕ್ಷ ಬಿಟ್ಟು ಬೇರೆ ಚಟುವಟಿಕೆ ಮಾಡಿದಾರ ಸರ್? ಏನಿಲ್ಲ, ಅವ್ರ ಕಾಲದಿಂದ ದುಡ್ಡಿದಾರಲ್ಲ ಸರ್. ಬರೀ ತನ್ವೀರ್ ಸೇಠ್ ಸಾಹೇಬ್ರೇ ಅಲ್ಲ, ಅಜಯ್ ಸೇಠ್ ಸಾಹೇಬ್ರು, ದೊಡ್ಡಪ್ಪ ಅವರು ಎಲ್ಲ ದುಡ್ಕೊ ಬಂದವ್ರಲ್ಲ ಸರ್. ಈ ಪಾರ್ಟಿ ಕಟ್ಟಿರೋ ಸರ್, ಅವ್ರ ಸಮಾಜದಲ್ಲಿ ಕಷ್ಟಪಟ್ಟಿದ್ದಾರೆ, ಕಾಂಗ್ರೆಸ್ ಪಾರ್ಟಿನ ಕಟ್ಟಿದ್ದಾರೆ ಸಮಾಜದಲ್ಲಿ. ಅಜಯ್ ಸೇಠ್ ಸಾಹೇಬ್ರು ಅಂದ್ರೆ ಇಡೀ ರಾಜ್ಯದಲ್ಲಿ ಇವತ್ತು ಕೂಗ್ತದೆ ಹೆಸರು. ತನ್ವೀರ್ ಸೇಠ್ ಅವ್ರದ್ದು ಕೂಗ್ತದೆ ಇವತ್ತು ಹೆಸರು. ತನ್ವೀರ್ ಸೇಠ್ ಅವ್ರದ್ದು ಹೆಸರಿಲ್ವಾ ಸರ್? ಅವ್ರು ಪಾರ್ಟಿ ಕಟ್ತಾ ಇಲ್ವಾ ಸರ್? ಎಲ್ಲಾ ಜನಾಂಗ. ಈಗ ನಾನೊಬ್ಬ ಒಕ್ಕಲಿಗ, ನಾವು ಒಕ್ಕಲಿಗರು ಸುಧಾ ಅವ್ರ ಜೊತೆಲಿದ್ದೀವಿ ಅಂದ್ರೆ ಕಟ್ತಾ ಇಲ್ವಾ ಸರ್? ಪಾರ್ಟಿ ಕಟ್ತಾ ಇದ್ರೆ ಲಿಂಗಾಯಸು ಎಲ್ಲ ಇದ್ದಾರೆ, ಪ್ರತಿಯೊಂದು ಜನ ಇದ್ದಾರೆ ಸರ್. ಎಸ್ ಟಿ ಆಗ್ಬೋದು, ಗ್ರೂಪ್ ಸಮಾಜ ಆಗ್ಬೋದು, ನಾಯಕ್ ಸಮಾಜ, ಪ್ರತಿಯೊಬ್ರು ಒಕ್ಕಲೂರು, ಲಿಂಗಾಯತರು, ಬ್ರಾಹ್ಮಣರು, ಪ್ರತಿಯೊಬ್ರು ಇದೀವಿ. ಒಂದು ಜನಾಂಗ ಎಲ್ಲ ಸರಿ ಅಂತ ಎಲ್ಲಾ ಜನಾಂಗ ಜಾತಿ ಸರಿ, ಗೋವಿ ಜನಾಂಗನೂ ಸರಿ ಇದ್ದಾರೆ. ಇಂಥವ್ರು ಅಂತಲ್ಲ, ಡೆಮಿಡೆನ್ಸ್, ಮಧ್ಯಾರ್ಸು ಪ್ರತಿಯೊಬ್ರು ಸೇರಿ ಇದ್ದ ಸಂಘಟನೆ ಮಾಡಿ ಹೋರಾಟ ಮಾಡ್ತಾ ಇರೋದು ಸರ್. ಈ ಕ್ಷೇತ್ರದಲ್ಲಿ ನಮ್ಮ ಸಾಹೇಬರಿಗೆ ಆಗ್ಲೇಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ಇವತ್ತೆಲ್ಲ ಸೇರಿರೋದಿಲ್ಲ. ಎರಡನೇದು, ಎಲ್ಲಾ ಕಾರ್ಯಕರ್ತರು ಗುರುತಿಸಬೇಕು ಸರ್ಕಾರದವರು. ಕಾರ್ಯಕರ್ತರಿಂದ ಸರ್ಕಾರ ಕಟ್ಟಕ್ಕಾಗಲ್ಲ, ಪಾರ್ಟಿ ಕಟ್ಟಕ್ಕಾಗಲ್ಲ. ಕಾರ್ಯಕರ್ತರು ಯಾರು ಮೂಲೆ ಕುತ್ಕೊಂಡ್ಬಿಟ್ಟವ್ರೆ. 3 ವರ್ಷದಲ್ಲ 8 ವರ್ಷದ ಮೂಲೆ ಕುಂಪೇನೆ. ವಿಶೇಷವಾಗಿ NR ಕ್ಷೇತ್ರದ ಕಾರ್ಯಕರ್ತರನ್ನ ನಿಗಮ ಮಂಡಳಿನಲ್ಲಿ ಜಾಸ್ತಿ ಪರಿಗಣನೆ ಮಾಡ್ತಾ ಇಲ್ಲ ಒಂದು. ಮಾಡೇ ಇಲ್ಲ ಬಿಡಿ. ಮೈಸೂರೇ ಮಾಡಿಲ್ಲ ಅಂತ ಹೇಳಿ NR ಇಲ್ಲ, ಮೈಸೂರು ಜಿಲ್ಲೆನೇ ಯಾರನ್ನೂ ಪರಿಗಣಿಸಿಲ್ಲ ಕಾರ್ಯಕರ್ತರನ್ನ. ಮೈಸೂರು ಜಿಲ್ಲೆ ಏನಂತ ಇಡೀ ಕರ್ನಾಟಕದಲ್ಲೇ ಮಾಡಿಲ್ಲ ಸರ್. ಸಾವಿರಾರು ಬಿದ್ದೈತೆ ನಿಗಮ ಮಂಡಳಿಗಳು. ಕಾರ್ಯಕರ್ತರಿಗೆ ಬರೀ ಒಂದೊಂದ್ 2, 5, 10 ತಿಂಗಳು 20 ತಿಂಗಳು ಕೊಟ್ಟು ಎಲ್ಲ ಖುಷಿ ಪಟ್ಕೊಂಡು ಕೆಲಸ ಮಾಡೋರು. ಎಲ್ಲ ಕಾರ್ಯಕರ್ತರನ್ನ ಗೌರವಿಸೋದ್ರಿಂದ ಕಾರ್ಯಕರ್ತರ ಪಾರ್ಟಿ ಬಂದ ತಕ್ಷಣ ಮರ್ತಿರ್ತಾರೆ.
ಕೆಲವು MLA ನಿಷ್ಠಾವಂತರಿದ್ರೆ ಅವ್ರನ್ನು ಬರ್ಬಿಟ್ಟಿರ್ತಾರೆ, ಹೇಳೋದೇ ಇಲ್ಲ MLA. ನಮ್ಮ ತನ್ವೀರ್ ಸೇಠ್ ಸಾಹೇಬ್ರು 6 ಬಾರಿ ಗೆದ್ದಿದ್ದಾರೆ ಅಂದ್ರೆ ಕಮ್ಮಿನ? ಪಾರ್ಟಿಗೆ ಅವ್ರ ಶಕ್ತಿ ಅಲ್ವಾ ಸರ್? ಪಾರ್ಟಿಗೆ ಶಕ್ತಿ ಇಲ್ವಾ? ತನ್ವೀರ್ ಸೇಠ್ ಸಾಹೇಬ್ ಶಕ್ತಿನೇ, ಮುಸ್ಲಿಂ ಜನಾಂಗದಲ್ಲಿ ಇವ್ರು ಒಂದು ಶಕ್ತಿನೇ. ಇಂಥವ್ರನ್ನೇ ಕಡೆಗಣಿಸ್ತಾರೆ ಅಂದ್ರೆ ಇನ್ಯಾರು ಕಡೆಗಣಿಸಲ್ಲ ಸರ್ ಸರ್ಕಾರ. ಪ್ರತಿಯೊಬ್ಬರು ಗಮನಕ್ಕೆ ತಗೋಬೇಕು ಸರ್. ಕಾರ್ಯಕರ್ತರಿಂದ MLA ಯಾರು ಜನಪರ ಹೋರಾಟ ಮಾಡ್ತಾರೆ ಅಂತವ್ರನ್ನ ಕಾರ್ಯಕರ್ತರನ್ನ ತಗೊಂಡು MLA ನಮ್ಮ ಸಾಹೇಬರಿಗೆ ಮಂತ್ರಿ ಕೊಟ್ರೆ ಇವತ್ತು ಜನ ಸೇರಿದ್ದೀವಿ ಅಂದ್ರೆ ನಮ್ಮ ಸಾಹೇಬ್ರು ಶಕ್ತಿಗೆ ಸೇರ್ತೀವಿ ಸರ್. ನಾವೆಲ್ಲ ಸ್ವಯಂ ಸೇವಕ ಸೇರಿರೋದಿಲ್ಲ, ನಾವು ಯಾರ್ದು ಇದು ಕಟ್ಕೊಂಡು ಬಂದಿಲ್ಲ ಯಾರನ್ನು, ಎಲ್ಲ ವಾಲಂಟಿಯರ್ ಅವರೇ ಬಂದು ಸೇರಿ ಇವತ್ತು ಮಾಡ್ತಾ ಇರೋದು ಕಾರ್ಯಕ್ರಮನ ಸರ್. ಈಗ 3ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಇದೆ. ಆ ಸಮಯದಲ್ಲೇ ತನ್ವೀರ್ ಸೇಠ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋ ನಂಬಿಕೆ ಇದೆಯಾ ನಿಮಗೆ? ಯಾವುದು ಬುಧವಾರ ಕೊಟ್ಟೇ ಕೊಡ್ತಾರೆ. ನಮ್ಮ DK ಸಾಹೇಬ್ರು, ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾರೆ, ಮಲ್ಲಿಕಾರ್ಜುನ ಸಾಹೇಬ್ರು ಇರ್ತಾರೆ, ಒಂದು ಹೈಕಮಾಂಡ್ ಬಂದಿರ್ತದೆ. ಎಲ್ಲಾರು ಸೇರಿ ಗುರುತಿಸಿ ನಮ್ಮ ಸಾಹೇಬ್ರಿಗೆ ಮೊದಲನೇ ಹಂತದಲ್ಲಿ ಏನವತ್ತು ಮಂತ್ರಿ ಮಂಡಲ ರಚನೆ ಮಾಡ್ತಾರೆ ಅವತ್ತೇ ಮೊದಲು ಅನೌನ್ಸ್ ಮಾಡ್ಬೇಕು ಅಂತಾನೆ ನಾವೆಲ್ಲ ಸೇರಿ ಒಮ್ಮತದಿಂದ ಆಗ್ರಹಿಸ್ತಾ ಇರೋದು. ಈಗ ತಾವೇನಾದ್ರೂ ವರಿಷ್ಠರಿಗೆ ಒತ್ತಾಯ ಮಾಡ್ತಿದ್ದೀರಾ? ಈಗ ಅದರಂತೆ ಅವರು ಮುಖ್ಯಮಂತ್ರಿ ಆಗ್ತಾರೆ. ಹೊರತುಪಡಿಸಿ ಹೊಸತರಿಗೆ ಮನೆ ಯುವಕರಿಗೆ ಹೊಸ ಅವಕಾಶ ಕೊಡಬೇಕು. ಸರ್ ನಮ್ಮ ಸಾಹೇಬ್ರು ಅವ್ರೇನ್ ಮುಗಿದ್ರಲ್ಲ ಸರ್, ಶೇಖ್ ಸಾಹೇಬ್ರಿಗೆ ಯಾವಾಗಿದೆ ಸರ್? ಶೇಖ್ ಸಾಹೇಬ್ ಮೊದಲನೇ ಹಂತದಲ್ಲೇ ಕೊಡ್ಬೇಕಿತ್ತು. ಅದನ್ನ ಕೇಳ್ತಾ ಇದ್ದೀನಿ. 6 ಬಾರಿ ಗೆದ್ದೆಟಿಗೆ ವಯಸ್ಸಾಗ್ಬಿಟ್ಟಿದ್ದೆ. ಈಗ DK ಶಿವಕುಮಾರ್ ಸಾಹೇಬ್ರು 23ನೇ ವಯಸ್ಸಿಗೆ ಎಲ್ಲೆಲ್ಲಿ ಅವ್ರು ವಯಸ್ಸಾಗ್ಬಿಟ್ಟಿದ್ದಾರೆ. ನಮ್ಮ ಸಾಹೇಬ್ರು UP ಆಗಿರೋಂತ ಮೊದಲನೇ ಲಿಸ್ಟ್ ಅಂದ್ರೆ 3ನೇ ತಾರೀಕು ಗುರುವಾರ ದಿವಸ ನಮ್ಮ ಸಾಹೇಬರಿಗೆ ಅನೌನ್ಸ್ ಮಾಡ್ಬೇಕು ಅಂತ ನಮ್ಮೆಲ್ಲರ ಬೇಡಿಕೆ ಸರ್. ಆ ತರ ಬೇಡಿಕೆ ನಾವು ಮುಖಾಂತರ ನಿಮ್ಮ ಮುಖಾಂತರ ನಾವು ಅವರಿಗೆ ತಿಳುವಳಿಕೆ ಪಡಿಸ್ತಾ ಇದ್ದೀವಿ ಸರ್. ಯಾಕೆ ಅಂದ್ರೆ ನಾನು ಸಣ್ಣ ಪುಟ್ಟ ಕಾರ್ಯಕ್ರಮ ಕಾಣ್ತಾ ಇರೋದ್ರಿಂದ ನಿಮ್ಮ ಮುಖಾಂತರ ತಿಳಿಸಿದ್ರೆ ಬೇಗ ತಲುಪ್ತದೆ. ಚುನಾವಣೆ ಅಧ್ಯಕ್ಷರು